ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಸಮಸ್ತ ಜನರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನಮ್ಮ ಕೇಂದ್ರ ಸರ್ಕಾರ ಇದೀಗ ಪ್ರತಿ ತಿಂಗಳು 3,000 ರೂಪಾಯಿ ನೀಡುವ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಮೂಲಕವೂ ಪ್ರತಿಯೊಬ್ಬರೂ ಸಹ ಪ್ರತಿ ತಿಂಗಳು 3,000 ರೂಪಾಯಿ ಪಡೆದುಕೊಳ್ಳಬಹುದು. ಹಾಗಾದರೆ ಈ ಯೋಜನೆ ಯಾವುದು? ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು? ಅರ್ಜಿ ಸಲ್ಲಿಸುವ ವಿಧಾನ, ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಟ್ಟಿದ್ದೇವೆ. ಕೊನೆ ತನಕ ನೋಡಿ. ಇದೇ ರೀತಿಯ ಹಲವು ಮಾಹಿತಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇ-ಶ್ರಮ್ ಕಾರ್ಡ್ ಎಂದರೇನು? ಇ-ಶ್ರಮ್ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ. ಪ್ರತಿ ತಿಂಗಳು 3,000 ರೂಪಾಯಿ, 2 ಲಕ್ಷ ರೂಪಾಯಿ ಜೀವನ ವಿಮೆ. ಇ-ಶ್ರಮ್ ಕಾರ್ಡ್ ಎಂದರೇನು? ತಿಂಗಳಿಗೆ 3,000 ಕೊಡುತ್ತೆ. ಈ ಕೇಂದ್ರ ಸರ್ಕಾರದ ಹೊಸ ಯೋಜನೆ. 2004 ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಸ್ನೇಹಿತರೆ, ನಮ್ಮ ಕೇಂದ್ರ ಸರ್ಕಾರ ಇ-ಶ್ರಮ್ ಯೋಜನೆಯನ್ನು ಎಲ್ಲ ವರ್ಗದ ಕಾರ್ಮಿಕರ ಸುರಕ್ಷತೆಯ ದೃಷ್ಟಿಯಿಂದ ಜಾರಿಗೆ ತಂದಿದೆ. ಇ-ಶ್ರಮ್ ಯೋಜನೆಯ ಅಡಿಯಲ್ಲಿ ನೀವು ಎಲ್ಲ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುವವರು, ಕೂಲಿ ಕೆಲಸ ಮಾಡುವವರು, ಅಸಂಘಟಿತ ವರ್ಗದ ಕಾರ್ಮಿಕರು, ಎಲ್ಲ ರೀತಿಯ ಉದ್ಯೋಗವನ್ನು ಮಾಡುವವರು ಈ ಇ-ಶ್ರಮ್ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಪಡೆದುಕೊಳ್ಳಬಹುದು. 16 ರಿಂದ 59 ವರ್ಷದ ಎಲ್ಲ ಕಾರ್ಮಿಕರು ಇ-ಶ್ರಮ್ ಯೋಜನೆ ಅಡಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಿ. ಜೊತೆಗೆ ಕೃಷಿ ಕಾರ್ಮಿಕರು ಸೇರಿದಂತೆ ಭೂರಹಿತ ರೈತರು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇ-ಶ್ರಮ್ ಯೋಜನೆ ಲಾಭವನ್ನು ನೀವು ಪಡೆದುಕೊಳ್ಳಬಹುದು. ಇ-ಶ್ರಮ್ ಕಾರ್ಡ್. ಪ್ರತಿ ತಿಂಗಳು 3,000 ರೂಪಾಯಿ. ಇ-ಶ್ರಮ್ ಯೋಜನೆ ಅಡಿಯಲ್ಲಿ ಇ-ಶ್ರಮ್ ಕಾರ್ಡ್ ಹೊಂದಿದ್ದರೆ ನಿಮಗೆ 60 ವರ್ಷ ಆದ ಬಳಿಕ ಪ್ರತಿ ತಿಂಗಳು 3,000 ಪಿಂಚಣಿಯನ್ನು ಸಿಗುತ್ತದೆ. ಒಂದು ವೇಳೆ ನಿಮ್ಮ ಸಂಗಾತಿಯಲ್ಲಿ ಕೂಡ ಇ-ಶ್ರಮ್ ಯೋಜನೆ ಕಾರ್ಡನ್ನು ಹೊಂದಿದ್ದರೆ ಅವರಿಗೆ ಕೂಡ 3,000ದಂತೆ ಒಟ್ಟು 6,000 ಪ್ರತಿ ತಿಂಗಳು ಬರಲಿದೆ. ಇದು ಅಸಂಘಟಿತ ವರ್ಗದ ಕಾರ್ಮಿಕರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕವಾದ ಸಹಾಯಧನವನ್ನು ಒದಗಿಸುತ್ತದೆ. 2 ಲಕ್ಷ ರೂಪಾಯಿ ಜೀವನ ವಿಮೆ. ಅಷ್ಟೇ ಅಲ್ಲ, ಇ-ಶ್ರಮ್ ಕಾರ್ಮಿಕರಿಗೆ 2 ಲಕ್ಷ ರೂಪಾಯಿ ಜೀವನ ವಿಮೆ ಕೂಡ ಸಿಗುತ್ತದೆ. ಕೆಲಸದಲ್ಲಿ ಕಾರ್ಮಿಕರಿಗೆ ಅಪಘಾತವಾದರೆ ಆತನಿಗೆ 1 ಲಕ್ಷ ರೂಪಾಯಿ ಆರ್ಥಿಕ ಸಹಾಯಧನವನ್ನು ಮತ್ತು ಆತ ಏನಾದರೂ ಮೃತಪಟ್ಟರೆ ಆತನ ಕುಟುಂಬಕ್ಕೆ ಸಂಪೂರ್ಣವಾದ ಜೀವನ ವಿಮೆಯ ಹಣ ಮೊತ್ತವು ಸಿಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.